ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದು, ಆ ವಿಡಿಯೋಗಳಲ್ಲಿ ಇದು ಸಹ ಒಂದಾಗಿದೆ. ನಾವು ಬೇಸಿಕ್ಕಿಂದ ಬರ್ತಾ ಇದ್ದೀವಿ. ಅಂದರೆ ತಮಗೆ ಕೆಮಿಸ್ಟ್ರಿನಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ, ಯಾವ್ಯಾವ ಟಾಪಿಕ್ಕಿಂದ ಕ್ವಶನ್ಸ್ ಏನಾಗ್ತಾಯಿದ್ದಾವೆ, ಅರೈಸ್ ಆಗ್ತಾ ಇದ್ದಾವೆ, ಹಾಗೂ ಮುಂಬರುವಂತಹ ಪರೀಕ್ಷೆಯಲ್ಲಿ ಯಾವ್ಯಾವ ಒಂದು ಭಾಗದಿಂದ ಯಾವ ರೀತಿಯಾಗಿ ಪ್ರಶ್ನೆಗಳು ಅರೈಸ್ ಆಗ್ಬೋದು ಅಂತ ಒಂದು ಪ್ಯಾಟ್ರನನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಪ್ಪ ಅಂದರೆ ಪ್ರಾರಂಭ ಮಾಡಿದ್ದೇವೆ. ಅದಲ್ಲದೆ ಗಣಿತ ವಿಷಯದಲ್ಲಿಯೂ ಸಹ ಹಲವಾರು ಟಾಪಿಕ್ಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿದ್ದೇವೆ. ಸೊ ಹೀಗಾಗಿ ನೀವು ಒಂದು ವೇಳೆ ಪ್ರಥಮ ಬಾರಿ ನಮ್ಮ ಚಾನಲನ್ನು ವೆಬ್ಸೈಟ್ಗೆ, ನಮ್ಮ ಚಾನಲ್ಗೆ ನೀವು ಒಂದು ವೇಳೆ ಆಗಮಿಸಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂತಂದರೆ ಸ್ಪೆಷಲಿ TET ಹಾಗೂ GPSTRಗೆ ಸಂಬಂಧಪಟ್ಟಂತೆ ಅದರಲ್ಲಿಯೂ ಗಣಿತ ವಿಜ್ಞಾನ, ಜೀವವಿಜ್ಞಾನ ಹಾಗೂ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಲೇಟೆಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳೋದು. ಅದ್ರ ಜೊತೆಗೆ ನನ್ನ ಪರಿಚಯವೂ ಕೂಡ ತಮಗೆಲ್ಲರಿಗೂ ಇದೆ. ಯಾರು ಹೊಸದಾಗಿ ಬಂದಿದ್ದೀರಾ ತಮಗೂ ಸಹ ನನ್ನ ಪರಿಚಯವನ್ನು ಮಾಡಿಕೊಡ್ತೀನಿ. ಏನಪ್ಪ ಅಂತಂದರೆ ನಾನು ಪ್ರಶಾಂತ್ ಮಹಾಗಾವ್ ಅಂತ ಗುಲ್ಬರ್ಗ ಜಿಲ್ಲೆಯಿಂದ. ಈಗಾಗಲೇ ನಾನು 6ರಿಂದ 8ನೇ ತರಗತಿಯ ಗಣಿತ ವಿಜ್ಞಾನ ಶಿಕ್ಷಕನಾಗಿ, GPT ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದಲ್ಲದೆ 6 ಬಾರಿ ನಾನು ಕರ್ನಾಟಕ TETಯನ್ನು ಪಾಸ್ ಮಾಡಿಕೊಂಡಿದ್ದೇನೆ. ಸೊ ನನ್ನ ಒಂದು ಜ್ಞಾನ ತಮಗೂ ಸಹ ಹಂಚಿಕೆಯಾಗಲಿ, ಒಂದಿಷ್ಟು ಅಂಶಗಳು ನಿಮಗೂ ಸಹ ಸಿಗಲಿ, ತಾವೂ ಸಹ ಭಾವಿ ಶಿಕ್ಷಕರು, ತಾವೂ ಸಹ ಮುಂದೆ ಶಿಕ್ಷಕರಾಗ್ರಿ, ಎಲ್ಲರೂ ಸಹ 6ರಿಂದ 8ನೇ ತರಗತಿ ಶಿಕ್ಷಕರಾಗ್ರಿ ಅಂತ ಹೇಳ್ತಾ ನಮ್ಮ ಚಾನಲಿಂದ ತಮಗೇನಾದರೂ ಸಹಾಯ ಆಗಲಿ ಅಂತೇಳಿ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ವಿಡಿಯೋ ನೋಡೋದಾದರೆ ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ನಲ್ಲಿ ನಾವು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದು ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗುವ. ಯಾಕಂದರೆ ಕಾರ್ಬನ್ ಕಂಪೌಂಡ್ಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಅದರಲ್ಲಿ ಸ್ಪೆಷಲಿ ಫಂಕ್ಷನಲ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಆ ಫಂಕ್ಷನಲ್ ಗ್ರೂಪ್ಗಳಾಗಿರ್ಬಹುದು ಹಾಗೂ ಆರ್ಗ್ಯಾನಿಕ್ ಕೆಲವೊಂದು ಇಂಪಾರ್ಟೆಂಟ್ ಕಂಪೌಂಡ್ಗಳಾಗಿರ್ಬೋದು, ನೇಮ್ಡ್ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಮುಂದೆ ಮಾಡುವ. ಓಕೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ವಲ್ಪ ಏನಿದೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ನೊಂದು ಸ್ವಲ್ಪ ಇದೆ, ಅದೆಷ್ಟು ಮುಗಿಸ್ಕೊಂಡು ನಾವು ಡೈರೆಕ್ಟ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗುವ. ನಾವು ಹಿಂದಿನ ವಿಡಿಯೋಗಳಲ್ಲಿ ನಾವೇನು ಮಾಡಿದ್ವಿ, ಅಯಾನಿಕ್ ಕಂಪೌಂಡು ಮತ್ತು ಕೋವಲೆಂಟ್ ಕಂಪೌಂಡ್ಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಯಾವ ರೀತಿಯಾಗಿ ಕೋವಲೆಂಟ್ ಕಂಪೌಂಡ್ ಫಾರ್ಮ್ ಆಗುತ್ತೆ, ಕೋವಲೆಂಟ್ ಕಂಪೌಂಡ್ಗಳು ಯಾವ್ಯಾವ ಅದಾವೆ, ಹೇಗೆಲ್ಲ ಫಾರ್ಮ್ ಆಗ್ತವೆ, ಎಕ್ಸಾಮ್ನಲ್ಲಿ ಅರೈಸ್ ಆದಂಥ ಪ್ರಶ್ನೆಗಳನ್ನು ಸಹ ಡಿಸ್ಕಸ್ ಮಾಡಿದ್ದೇವೆ. ಮುಂದೆ ಬರುವಂಥ ಪ್ರಶ್ನೆಗಳು ಡಿಸ್ಕಸ್ ಮಾಡಿದ್ದೇವೆ. ಕೋವಲೆಂಟ್ ಬಾಂಡ್ಗೆ ಸಂಬಂಧಪಟ್ಟಂತೆ ಹಾಗೂ ಅಯಾನಿಕ್ ಬಾಂಡ್ಗೆ ಸಂಬಂಧಪಟ್ಟಂತೆಯೂ ಡಿಸ್ಕಸ್ ಮಾಡಿಬಿಟ್ಟು ಅಯಾನಿಕ್ ಪ್ರಾಪರ್ಟೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಈಗೇನು ಮಾಡುವಪ್ಪ ಅಂತಂದರೆ ನಾವು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂತಂದರೆ ದ ಡಿಫರೆನ್ಸ್ ಬಿಟ್ವೀನ್ ಅಯಾನಿಕ್ ಬಾಂಡ್ ಆ್ಯಂಡ್ ಕೋವಲೆಂಟ್ ಬಾಂಡ್ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳುವ. ಅಯಾನಿಕ್ ಬಾಂಡು ಮತ್ತು ಕೋವಲೆಂಟ್ ಬಾಂಡ್, ಡಿಫರೆನ್ಸ್ ಬಿಟ್ವೀನ್ ಅಯಾನಿಕ್ ಬಾಂಡ್ ಅಂತ ಆ್ಯಂಡ್ ಕೋವಲೆಂಟ್ ಬಾಂಡ್ ಅಂತ ಪ್ರಶ್ನೆ ಬರುತ್ತೆ. ಸೊ ಅಯಾನಿಕ್ ಬಾಂಡ್ ಮತ್ತು ಕೋವಲೆಂಟ್ ಬಂಧ, ಅಯಾನಿಕ್ ಬಂಧ ಮತ್ತು ಕೋವಲೆಂಟ್ ಬಂಧದ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ. ಅದಲ್ಲದೆ ಇದು ಡಿಫ್ರೆನ್ಸ್ ಬರಲಿಲ್ಲ ಅಂದ್ರೂ ಸಹ ಪ್ರಾಪರ್ಟೀಸ್ ಕೇಳಿದ್ರೂ ನಿಮಗೆ ಬರೀಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ಡಿಸ್ಕ್ರಿಪ್ಟಿವ್ ಟೈಪ್ನಲ್ಲಿ ಹಾಗೂ MCQನಲ್ಲಿ ನಿಮಗೆ ಕ್ವಶನ್ಸ್ ಎಲಿಮಿನೇಟ್ ಮಾಡಲಿಕ್ಕೂ ಸಹ ಈ ಒಂದು ಟಾಪಿಕ್ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಅಯಾನಿಕ್ ಬಾಂಡ್ನಲ್ಲಿ ನೋಡೋದಾದರೆ ಇಟ್ ಈಸ್ ಫಾರ್ಮ್ಡ್ ಬೈ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಅಯಾನಿಕ್ ಬಾಂಡಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ. ಆದರೆ ಕೋವಲೆಂಟ್ ಬಾಂಡಲ್ಲಿ ಏನಾಗುತ್ತೆ ನೋಡಿ, ಇಟ್ ಈಸ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬೈ ಬೋತ್ ಕಂಬೈನಿಂಗ್ ಸ್ಪೀಸೀಸ್. ಎರಡರಲ್ಲಿ ಏನಾಗುತ್ತೆ, ಶೇರಿಂಗ್ ಆಗುತ್ತೆ. ಶೇರಿಂಗ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಹೇಗೆ ಆಗುತ್ತೆ, ಬಾಂಡ್ ಹೇಗೆ ಆಗುತ್ತೆ ಅನ್ನೋದು ಫಸ್ಟ್ ಪಾಯಿಂಟ್, ಡಿಫ್ರೆನ್ಸ್ ಬರಿಬೋದು. ಓಕೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇಟ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಅ ಮೆಟಲ್ ಆ್ಯಂಡ್ ಅ ನಾನ್ ಮೆಟಲ್. ಇಟ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಮೆಟಲ್ ಅಂದರೆ ಎಲೆಕ್ಟ್ರೋ ಪಾಸಿಟಿವ್, ನಾನ್ ಮೆಟಲ್ ಅಂದರೆ ಎಲೆಕ್ಟ್ರೋ ನೆಗೆಟಿವ್. ಇಟ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಎಲೆಕ್ಟ್ರೋ ಪಾಸಿಟಿವ್ ಆ್ಯಂಡ್ ಎಲೆಕ್ಟ್ರೋ ನೆಗೆಟಿವ್. ಏನಾಗುತ್ತೆ, ಇದು ಎಲೆಕ್ಟ್ರೋ ಪಾಸಿಟಿವ್ ಮತ್ತು ಎಲೆಕ್ಟ್ರೋ ನೆಗೆಟಿವ್ ಮಧ್ಯದಲ್ಲಿ ಉಂಟಾಗ್ತದೆ. ಆದರೆ ಲೋಹ ಮತ್ತು ಅಲೋಹಗಳ ಮಧ್ಯೆ ಉಂಟಾಗುತ್ತೆ. ಯಾವುದು, ಅಯಾನಿಕ್ ಬಂಧ. ಕೋವಲೆಂಟ್ ಬಂಧ ಏನಾಗುತ್ತೆ, ಬಿಟ್ವೀನ್ 2 ನಾನ್ ಮೆಟಲ್ಸ್. ಇದು ಏನಾಗುತ್ತೆ, ಕೇವಲ 2 ಅಲೋಹಗಳ ಮಧ್ಯೆ ಉಂಟಾಗುತ್ತೆ. ಇದು ಲೋಹ ಮತ್ತು ಅಲೋಹಗಳ ಮಧ್ಯೆ ಉಂಟಾದರೆ ಕೋವಲೆಂಟ್ ಬಂಧ ಅಲೋಹಗಳ ಮಧ್ಯೆ ಉಂಟಾಗುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಹೇಗಾಗುತ್ತೆ, ಫಸ್ಟ್ ಪಾಯಿಂಟು ಯಾವುದ್ರ ಮಧ್ಯೆ ಆಗುತ್ತೆ, ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ಇಟ್ ಹ್ಯಾಸ್ ವೆರಿ ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಅಯಾನಿಕ್ ಬಾಂಡ್ ಹ್ಯಾಸ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಏಕೆ
ಸ್ವಲ್ಪ ಥಿಂಕ್ ಮಾಡಿ ಸರ್ಚ್ ಮಾಡಿ. ಓಕೆ, ಯಾಕೆ ಇರಬಹುದು ಅಯಾನಿಕ್ ಬಾಂಡ್ಗಳದ್ದು ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಯಾಕೆ ಹೈ ಇರ್ತವೆ? ಸ್ವಲ್ಪ ಥಿಂಕ್ ಮಾಡಿ, ಕೇಳ್ಬೋದಲ್ಲ ಪ್ರಶ್ನೆ. ಅದಾದಮೇಲೆ ಇಟ್ ಹ್ಯಾಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಕೋಲೆಂಟ್ ಬಂದ ಹೇಗಿರುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಲೋ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಯಾಕೆ, ಕಾರಣ ಏನು ಪತ್ತೆ ಹಚ್ಚಿ. ಅದಲ್ಲದೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ, ನಿಮಗೆ ಪರೀಕ್ಷೆಯಲ್ಲಿ ಅಯಾನಿಕ್ ಬಾಂಡ್ ಕೋಲೆಂಟ್ ಬಾಂಡ್ ಡಿಫ್ರೆನ್ಸ್ ಕೇಳಿದ್ರೆ ಬರಿಬೋದು. ಹಾಗೂ ಅಯಾನಿಕ್ ವಸ್ತುಗಳು ಕೋಲೆಂಟ್ ವಸ್ತುಗಳು ಅಂತ ಕೇಳಿದ್ರು ಸಹ ಇದೇ ಬರೀಬೇಕು. ಅಂದರೆ ಅಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ಕೋಲೆಂಟ್ ಕಂಪೌಂಡ್ಸ್ ಅಂತ ಕೇಳಿದ್ರು ಇದೇ ಬರೀಬೇಕು. ಅಯಾನಿಕ್ ಕಂಪೌಂಡ್ ಕೋಲೆಂಟ್ ಕಂಪೌಂಡ್, ಅಯಾನಿಕ್ ಬಾಂಡ್ ಕೋಲೆಂಟ್ ಬಾಂಡ್ ಅಂದರೆ ಇವೇ, ಅಯಾನಿಕ್ ಕಂಪೌಂಡ್ ಕೋಲೆಂಟ್ ಕಂಪೌಂಡ್ ಅಂದರೂ ಸಹ ಇವೇ ಬರೀಬೋದು. ಓಕೆ, ಥರ್ಡ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಹೇಗಾಗ್ತವೆ, ಎರಡನೇ ಪಾಯಿಂಟ್ ಯಾವುದ್ರ ಮಧ್ಯದಲ್ಲಿ ಆಗ್ತವೆ, ಮೂರನೇ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟು ಮತ್ತು ಮೆಲ್ಟಿಂಗ್ ಪಾಯಿಂಟ್ ಇಲ್ಲಿ ಹೈ ಇರುತ್ತೆ, ಅಲ್ಲಿ ಲೋ ಇರುತ್ತೆ. ಎಲ್ಲಿ ಹೈ ಇರುತ್ತೆ, ಅಯಾನಿಕಲ್ಲಿ ಹೈ ಇರುತ್ತೆ, ಅಯಾನಿಕ್ ಹೈ ಅಯಾನಿಕ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇಟ್ ಈಸ್ ಪೋಲಾರ್ ಆ್ಯಸ್ ಬಾಂಡ್ ಈಸ್ ಫಾರ್ಮ್ಡ್ ಡ್ಯೂ ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್. ಏನಿರುತ್ತೆ, ದೇ ಆರ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ, ಪೋಲಾರ್ ಅಂತ ಬರೆದ್ರೆ ಸಾಕು. ದೀಸ್ ಬಾಂಡ್ಸ್ ಆರ್ ಪೋಲಾರ್ ಬಾಂಡ್ ಅಂತ ಬರೆದ್ರೆ ಸಾಕು. ಪೋಲಾರ್ ಯಾಕೆ ಪೋಲಾರ್ ಅಂತಂದರೆ ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಆಟಮ್ಸ್ ಇರ್ತಾವೆ. ಸೊ ಅದಕ್ಕೋಸ್ಕರ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಚಾರ್ಜ್ಡ್ ಪಾರ್ಟಿಕಲ್ಸ್ ಇರೋದ್ರಿಂದ ಇಲ್ಲಿ ದೇ ಆರ್ ಪೋಲಾರ್ ಇನ್ ನೇಚರ್. ಪೋಲಾರ್ ಅಂದಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಇರುತ್ತೆ. ದೇ ಆರ್ ಪೋಲಾರ್ ಇನ್ ನೇಚರ್. ಓಕೆ, ಇವೇನಿದಾವೆ ಪೋಲಾರ್ ಇನ್ ನೇಚರ್. ಇಲ್ಲಿ ನಾಲ್ಕನೇದು ನೋಡೋದಾದರೆ ಇಟ್ ಈಸ್ ಲೆಸ್ ಪೋಲಾರ್ ಆರ್ ನಾನ್ ಪೋಲಾರ್. ಆಲ್ಮೋಸ್ಟ್ ಆಲ್ ಲೆಸ್ ಪೋಲಾರ್ ಇರ್ತವೆ, ನಾನ್ ಪೋಲಾರೇ ಇರ್ತವೆ, ಬಟ್ ಕೆಲವೊಂದು ಏನಾಗಿರ್ತವೆ ಲೆಸ್ ಪೋಲಾರ್ ಆಗ್ತವೆ. ಆ್ಯಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ಸ್ಪ್ರೆಡೆಡ್ ಓವರ್ ದ ಬಾಂಡ್ ಡ್ಯೂ ಟು ಶೇರಿಂಗ್ ಆಗಿರೋದ್ರಿಂದ ಅಲ್ಲಿ ಏನಾಗಿರ್ತವೆ, ಎಲೆಕ್ಟ್ರಾನ್ಗಳು ಸ್ಪ್ರೆಡ್ ಆಗಿರೋದ್ರಿಂದ ಇಲ್ಲಿ ದೇ ಆರ್ ಲೆಸ್ ಪೋಲಾರ್ ಅಥವಾ ನಾನ್ ಪೋಲಾರ್ ಅಂತ ಹೇಳ್ಬೋದು. ನೋಡಿ, ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಹೇಳಿದ್ವಿ, ಲೆಸ್ ಪೋಲಾರ್ ನಾನ್ ಪೋಲಾರ್ ಅಂತ ಹೇಳಿದ್ವಿ. ಅವು ಹೈ ಪೋಲಾರ್, ಇವು ನಾನ್ ಪೋಲಾರ್. ದೇ ಆರ್ ಪೋಲಾರ್ ಇನ್ ನೇಚರ್, ದೀಸ್ ಆರ್ ನಾನ್ ಪೋಲಾರ್ ಆ್ಯಂಡ್ ಲೆಸ್ ಪೋಲಾರ್. ಇದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೋಡ್ರಿ, ಇಲ್ಲಿ ಚಾರ್ಜ್ಡ್ ಆಗಿರೋದ್ರಿಂದ, ಚಾರ್ಜ್ಗಳು ಇರೋದ್ರಿಂದ, ಪೋಲಾರ್ ಇರೋದ್ರಿಂದ, ಪೋಲಾರ್ದು ಒಂದು ಸಬ್ ಪಾಯಿಂಟ್ ಬಂತು, ಅಯಾನಿಕಲ್ಲಿ ದೇ ಆರ್ ಪೋಲಾರ್. ಸೊ ದಟ್ಸ್ ವೈ ದೇ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕಂಪೇರಿಟಿವ್ಲಿ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಏನಾಗ್ತದೆ ಇಲ್ಲಿ, ಕಂಪೇರಿಟಿವ್ಲಿ ಅದಕ್ಕಿಂತ ಸ್ವಲ್ಪ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್, ದೇ ಆರ್ ಎಕ್ಸಿಸ್ಟ್ ಇನ್ ಸಾಲಿಡ್ ಸ್ಟೇಟ್. ಅಯಾನಿಕ್ ಕಂಪೌಂಡು ಸಾಲಿಡ್ ಸ್ಟೇಟ್ ಒಳಗೆ ಸಿಗ್ತವೆ. ಫಾರ್ ಎಕ್ಸಾಂಪಲ್ ನಮ್ಮ ಸೋಡಿಯಂ ಕ್ಲೋರೈಡ್ ಸಾಲಿಡ್ ಸ್ಟೇಟ್ ಒಳಗೆ ಸಿಗುತ್ತಲ್ಲ, ಸೊ ಆ ರೀತಿ. ಅದಾದಮೇಲೆ ದೇ ಎಕ್ಸಿಸ್ಟ್ ಇನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸಿಯಸ್ ಸ್ಟೇಟ್. ಲಿಕ್ವಿಡ್ ಸ್ಟೇಟು ಮತ್ತು ಗ್ಯಾಸಿಯಸ್. ನೋಡ್ರಿ, HCl ಲಿಕ್ವಿಡಲ್ಲಿ ಸಿಗುತ್ತಲ್ಲ, ಸೊ ಆ ರೀತಿ. ಆಲ್ಕೋಹಾಲು ಲಿಕ್ವಿಡಲ್ಲಿ ಸಿಗುತ್ತೆ. ಸೊ ಆ ರೀತಿ ಏನಿದೆ, ಸಮ್ ಅಪ್ ಮಾಡಿಬಿಡ್ತೀನಿ. ಮೇ ಬಿ ಫಾಂಟ್ ಕಾಣಲಿಕ್ಕಿಲ್ಲ, ಬೇಕಿದ್ದರೆ ನಿಮಗೆ ಇದು ಏನಿದೆ ಅಲ್ಲ, ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಈ ಒಂದು ಏನು ನೋಟ್ಸ್ ಇದೆ ಅಲ್ಲ, ಇದು ಒಂದು ಪೇಪರ್ ಇದೆ, ಒಂದು ಪೇಜ್ ನೋಟ್ಸ್ ಇದೆ. ಈ ಒಂದು ಪೇಜನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಬೇಕಿದ್ದರೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಬೋದು. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ಬೋದು, ಡೌನ್ಲೋಡ್ ಮಾಡ್ಕೊಳ್ಬಹುದು, ಎಷ್ಟು ಬೇಕಷ್ಟು ಝೂಮ್ ಮಾಡಿಬಿಟ್ಟು. ಓಕೆ, ಸೊ ನೋಡಿ, ಸಮ್ ಅಪ್ ಮಾಡ್ತೀನಿ. ಏನಪ್ಪ ಅಂತಂದರೆ ಇಲ್ಲಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ, ಕೆಳಗಡೆ ಕೋಲೆಂಟ್ ಬಾಂಡಲ್ಲಿ ಏನಾಗುತ್ತೆ, ಶೇರಿಂಗ್ ಆಗುತ್ತೆ, ಟ್ರಾನ್ಸ್ಫರು ಶೇರಿಂಗು. ಆಮೇಲೆ ಇದೇನಾಗುತ್ತೆ, ನಾನ್ ಮೆಟಲ್ಲು ಮತ್ತು ಮೆಟಲ್ ಎರಡರಲ್ಲೂ ಆಗುತ್ತೆ. ಕೋಲೆಂಟ್ ಬಾಂಡ್ ಏನಾಗುತ್ತೆ, ಜಸ್ಟ್ ಅ ಸೆಕೆಂಡ್, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಇದು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸು, ಇದು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ಇದೇನಾಗುತ್ತೆ, ಮೆಟಲ್ಲು ನಾನ್ ಮೆಟಲ್, MN ಮೆಟಲ್ ನಾನ್ ಮೆಟಲ್, MOM ಮೆಟಲು ಮತ್ತು ನಾನ್ ಮೆಟಲ್, ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಇದು ಏನಾಗುತ್ತೆ, ಓನ್ಲಿ ನಾನ್ ಮೆಟಲ್, ಮೆಟಲ್ ನಾನ್ ಮೆಟಲ್, ಓನ್ಲಿ ಮೆಟಲ್. ಇಲ್ಲಿ ಹೇಗಾಗುತ್ತೆ. ಆಮೇಲೆ ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್, ಇದು ಲೋ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಅದಾದಮೇಲೆ ದೇ ಆರ್ ಪೋಲಾರ್ ಇನ್ ನೇಚರ್, ದೇ ಆರ್ ಲೆಸ್ ಪೋಲಾರ್ ಇನ್ ನೇಚರ್. ನೆಕ್ಸ್ಟ್ ಪಾಯಿಂಟ್, ಫಸ್ಟು ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲೇನಾಗುತ್ತೆ, ಫಸ್ಟ್ ನಾನು ಕೋಲೆಂಟ್ ಬಾಂಡೇ ಸ್ಟಡಿ ಮಾಡಿದ್ವಲ್ಲ, ಸೊ ಹೀಗಾಗಿ ಶೇರಿಂಗ್ ಪದ ಬರ್ತಾ ಇದೆ. ಓಕೆ, ಫಸ್ಟು ದೇ ಫಾರ್ಮ್ಡ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್. ನೀಟಾಗಿ ಬರೆಯೋಣ ನೋಡಿ. ಫಸ್ಟ್ ಪಾಯಿಂಟು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಅದಾದ ಬಳಿಕ ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಆಮೇಲೆ ಪೋಲಾರ್ ಇನ್ ನೇಚರ್. ಆಮೇಲೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ.
ಆಮೇಲೆ ದೇ ಎಕ್ಸಿಸ್ಟ್ ಇನ್ ಸಾಲಿಡ್ ಸ್ಟೇಟ್. ನೋಡಿ 1 2 3 4 5 6 ಇದರದ್ದು ಅಪೋಸಿಟ್ ಆ ಕಡೆಗೆ ಇರ್ತವೆ. ಓಕೆ, ಸೊ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ಮೆಟಲ್ ನಾನ್ ಮೆಟಲ್, ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್, ಆಮೇಲೆ ಪೋಲಾರ್ ಇನ್ ನೇಚರು, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಆಮೇಲೆ ಸಾಲಿಡ್ ಸ್ಟೇಟ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಉಳಿದಿದ್ದೇನಿರುತ್ತೆ ಇಲ್ಲಿ ಲಿಕ್ವಿಡ್ ಆ್ಯಂಡ್ ಗ್ಯಾಸಿಯಸ್ ಸ್ಟೇಟ್ ಇರ್ತದೆ, ದೇ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇರ್ತದೆ, ಆಮೇಲೆ ನಾನ್ ಪೋಲಾರು ಅಥವಾ ಲೆಸ್ ಪೋಲಾರು, ಲೋ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್, ಆಮೇಲೆ ನಾನ್ ಮೆಟಲ್, ಇದು ಶೇರಿಂಗ್. ನೋಡಿ ಈ ರೀತಿಯಾಗಿ ನಾವು ಸಮ್ ಅಪ್ ಮಾಡ್ಬೋದು. ಪ್ರತಿಯೊಂದು ಟಾಪಿಕ್ಕು ಸಹ ನೀವು ಈ ರೀತಿಯಾಗಿ ಸಮ್ ಅಪ್ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಈಸಿ ಆಗುತ್ತೆ.